ಐದನೇ ದಿನಕ್ಕೆ ಕಾಲಿರಿಸಿದೆ ಮಧ್ಯಪ್ರಾಚ್ಯ ಸಂಘರ್ಷ. ದುಬೈನಲ್ಲಿನ ಅಮೆರಿಕ ದೂತಾವಾಸ ಕಚೇರಿಯ ಮೇಲೆ ನಡೆದಂಥ ದಾಳಿ ಅತಿ ಭೀಕರವಾಗಿದೆ. ಇದು ಮಧ್ಯಪ್ರಾಚ್ಯ ಸಂಘರ್ಷ ಮತ್ತಷ್ಟು ತೀವ್ರತೆಯನ್ನು ಪಡ್ಕೊಳ್ಳೋದಕ್ಕೆ ಕಾರಣವಾಗ್ತಾ ಇದೆ. ದುಬೈನಲ್ಲಿನ ಅಮೆರಿಕ ದೂತಾವಾಸ ಕಚೇರಿಯ ಮೇಲೆ ಇರಾನ್ ದಾಳಿ ನಡೆಸಿದೆ. ನಾವು ಗಮನಿಸ್ತಾ ಹೋದಂತೆ ಇಸ್ರೇಲ್ ಮತ್ತು ಅಮೆರಿಕ ವರ್ಸಸ್ ಇರಾನ್ ನಡುವಣ ಯುದ್ಧ 4ನೇ ದಿನಕ್ಕೆ ಕಾಲಿಟ್ಟಿದ್ದು. ಇನ್ನು ವೈಮಾನಿಕ ದಾಳಿಯ ಸಂದರ್ಭದಲ್ಲಿ ಸಾವು ನೋವಿನ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ದುಬೈನಲ್ಲಿನ ಅಮೆರಿಕ ದೂತಾವಾಸ ಕಚೇರಿ ಮೇಲೆ ನಡೆದಂಥ ದಾಳಿಯ ಸಂದರ್ಭ. ಇನ್ನು ಹಲವು ವಾರ ಈ ಯುದ್ಧ ವಿಸ್ತರಣೆಯಾಗುವ ಸಾಧ್ಯತೆ ಇದೆ. ಸುದೀರ್ಘ ಕದನಕ್ಕೆ ಅಮೆರಿಕ ಸಜ್ಜಾಗಿರುವುದಂತೂ ಇಲ್ಲಿ ಕಂಡು ಬರ್ತಾ ಇದೆ. ಇರಾನ್ ಮೇಲೆ ದಾಳಿಯನ್ನ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ತೀವ್ರಗೊಳಿಸಿದ್ರೆ, ಮತ್ತೊಂದು ಕಡೆ ವೈಮಾನಿಕ ಕಾರ್ಯಾಚರಣೆ ಸದ್ಯಕ್ಕೆ ಸ್ಥಗಿತ ಇಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದಂತೆ ಡೊನಾಲ್ಡ್ ಟ್ರಂಪ್ ಅವರೇ ಈ ಯುದ್ಧ ಕನಿಷ್ಠ 1 ತಿಂಗಳವರೆಗೂ ಕೂಡ ಮುಂದುವರೆದರೂ ಅಚ್ಚರಿ ಪಡಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಹಾಗಾಗಿ ಈ ಸದ್ಯಕ್ಕಂತೂ ಈ ಯುದ್ಧ ಮತ್ತಷ್ಟು ತೀವ್ರತೆಯನ್ನು ಪಡ್ಕೊಳ್ತಾ ಇರುವಂಥದ್ದನ್ನು ಕಾಣಬಹುದಾಗಿದೆ. ದೂತಾವಾಸ ಕಚೇರಿಯ ಮೇಲೆ ಇರಾನ್ ವೈಮಾನಿಕ ದಾಳಿಯನ್ನು ನಡೆಸಿದರೆ, ಮತ್ತೊಂದು ಕಡೆ ಅಮೆರಿಕ ಕೂಡ ಈ ವೇಳೆ ಪ್ರಬಲ ದಾಳಿಯನ್ನು ಇಸ್ರೇಲ್ ಜೊತೆ ಸೇರಿ ನಡೆಸ್ತಾ ಇರುವಂಥದ್ದು ಇರಾನ್ ಮೇಲೆ. ಹಾಗಾಗಿ ಈ ಗಲ್ಫ್ ರಾಷ್ಟ್ರಗಳ ನಡುವೆ ಶುರುವಾಗಿರುವಂಥ ಅಥವಾ ಗಲ್ಫ್ ರಾಷ್ಟ್ರದಲ್ಲಿ ಶುರುವಾಗಿರುವಂಥ ಈ ಸಂಘರ್ಷ ಮತ್ತೊಂದು ಮಗ್ಗುಲನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಸುಮಾರು 9 ರಾಷ್ಟ್ರಗಳ ಮೇಲೆ ಇರಾನ್ ದಾಳಿಯನ್ನು ನಡೆಸಿದ್ದು ಕೂಡ ಪ್ರತೀಕಾರಕ್ಕೆ ಹವಣಿಸ್ತಾ ಇದ್ದಂಥ ಇರಾನ್ ಖಮೇನಿ ಹತ್ಯೆಯ ನಂತರದಲ್ಲಿ ನಡೆಸಿದಂಥ ದಾಳಿ ನಖಶಿಖ ಅಂತ ಉರಿದು ಬೀಳುವಂತೆ ಮಾಡ್ತಾ ಇದೆ ಇತರೆ ರಾಷ್ಟ್ರಗಳನ್ನು ಕೂಡ. ಅಂದರೆ ಅಮೆರಿಕ ಸೇನಾ ನೆಲೆ ಎಲ್ಲೆಲ್ಲಿ ವ್ಯಾಪಿಸಿದೆಯೋ, ಎಲ್ಲೆಲ್ಲಿದೆಯೋ ಅಲ್ಲಿ ಅಮೆರಿಕ ಸೇನಾ ನೆಲೆಯ ಮೇಲೆ ದಾಳಿಯನ್ನು ನಡೆಸಿದಂಥ ಇರಾನ್ ಸಂಪೂರ್ಣವಾಗಿ ಅಮೆರಿಕ ಸೇನೆಯನ್ನು ಸದೆಬಡಿಯುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದರೆ, ಇದರ ನಡುವೆ ತೀಕ್ಷ್ಣವಾಗಿಯೇ ದಾಳಿಯನ್ನು ನಡೆಸ್ತಾ ಇರುವಂಥ ಅಮೆರಿಕ ಸದ್ಯಕ್ಕಂತೂ ಇಸ್ರೇಲ್ ಜೊತೆಗೂಡಿ ನಡೆಸ್ತಾ ಇರುವಂತಹ ಈ ಸಂಘರ್ಷ ಅಥವಾ ಈ ಯುದ್ಧ ಇನ್ನೂ ಹಲವು ವಾರಗಳ ಕಾಲ ವಿಸ್ತರಣೆ ಆಗುವ ಸಾಧ್ಯತೆ ಇದೆ. ಸುದೀರ್ಘ ಕದನಕ್ಕೆ ಅಮೆರಿಕ ಸಜ್ಜಾಗಿರುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇರಾನ್ ಮೇಲಿನ ದಾಳಿಯನ್ನು ಇಸ್ರೇಲ್ ಅಮೆರಿಕ ತೀವ್ರಗೊಳಿಸಿರುವಂಥದ್ದು ಗಮನಿಸ್ತಾ ಹೋಗಬಹುದು. UAE ತೈಲ ಘಟಕ, ಒಮಾನ್ ಬಂದರು, ಅಮೆರಿಕದ ಸೇನಾ ನೆಲೆ ಮತ್ತು ರಾಡಾರ್ ಕಚೇರಿಗೆ ಇರಾನ್ ಬಾಂಬ್ ಹಾಕಿದ ಬೆನ್ನಲ್ಲೇ ಅಮೆರಿಕ ಕೂಡ ಇದಕ್ಕೆ ಎದಿರೇಟನ್ನು ಕೊಡ್ತಾ ಇರುವಂಥದ್ದು. ಅಮೆರಿಕ ಮತ್ತು ಇಸ್ರೇಲ್ ಎರಡೂ ರಾಷ್ಟ್ರಗಳು ಈ ವೇಳೆ ಇರಾನ್ನ ಪ್ರಮುಖವಾದಂತಹ ಸೇನಾ ನೆಲೆ ಇರಬಹುದು ಅಥವಾ ಅಣ್ವಸ್ತ್ರವನ್ನು ಸಂಗ್ರಹಿಸಿಡುವಂತಹ ಒಂದು ಸ್ಥಳ ಇರಬಹುದು, ಈ ಭಾಗಗಳಲ್ಲಿಯೂ ಕೂಡ ಭಾರೀ ಬಾಂಬ್ ದಾಳಿಯನ್ನು ನಡೆಸಿರುವಂಥದ್ದು. ಏನು ಸಾವು ನೋವಿನ ಬಗ್ಗೆ ಯಾವುದೇ ಸದ್ಯಕ್ಕೆ ಮಾಹಿತಿಗಳು ಸಿಗ್ತಾ ಇಲ್ಲ. ಅಂದರೆ ಅಮೆರಿಕ ದೂತಾವಾಸ ಕಚೇರಿ ಮೇಲೆ ಇರಾನ್ ನಡೆಸಿದಂಥ ದಾಳಿಯ ಹಿನ್ನೆಲೆಯಲ್ಲಿ ಒಂದಷ್ಟು ಅಪ್ಡೇಟ್ಸ್ ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಏಕೆಂದರೆ ಸದ್ಯ ಅಮೆರಿಕ ದೂತಾವಾಸ ಕಚೇರಿ ಬಳಿ ಸಾವು ನೋವು ಆಗಿರೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಸಿಗಬೇಕಿದೆ. ಆದರೆ ಇರಾನ್ ಮೇಲೆ ದಾಳಿಯನ್ನು ಇಸ್ರೇಲ್ ಮತ್ತು ಅಮೆರಿಕ ತೀವ್ರಗೊಳಿಸಿದರೆ, ಇಸ್ರೇಲ್ ಕೂಡ ಸದ್ಯಕ್ಕಂತೂ ಖಮೇನಿ ಹತ್ಯೆಯ ನಂತರದಲ್ಲಿ ಬಹುಶಃ ಪ್ರತಿಜ್ಞೆಯನ್ನು ಮಾಡಿದಂತಿದೆ, ಅಮೆರಿಕ ಮತ್ತು ಇಸ್ರೇಲನ್ನು ಸದೆ ಬಡಿತೀವಿ ಅಂತ. ಹಾಗಾಗಿ ಅಲ್ಲಿವರೆಗೂ ಕೂಡ ಕದನ ವಿರಾಮ ಅಥವಾ ವಿಶ್ರಮಿಸುವಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿಲ್ಲ ಅನ್ನುವಂಥದ್ದನ್ನು ಬಹು ಸ್ಪಷ್ಟವಾಗಿ ಅಮೆರಿಕ ಇಸ್ರೇಲ್ಗೆ ಸಂದೇಶವನ್ನು ಕಳಿಸಿದ್ದಂಥ ಇರಾನ್ ಖಮೇನಿ ಹತ್ಯೆಯ ಪ್ರತೀಕಾರದ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಆದರೆ ಇದೆಲ್ಲದರ ನಡುವೆ ಪ್ರಬಲವಾದಂತಹ ಒಂದು ವೈಮಾನಿಕ ದಾಳಿಯನ್ನು ಅಮೆರಿಕ ನಡೆಸ್ತಾ ಇರುವಂಥದ್ದು ಇಸ್ರೇಲ್ ಜೊತೆಗೂಡಿ. ಇದು ಒಂದು ರೀತಿಯಲ್ಲಿ ನುಂಗಲಾರದ ತುತ್ತಾಗಿ ಪರಿಣಮಿಸ್ತಾ ಇದೆ ಇರಾನ್ಗೆ. ಮತ್ತೊಂದು ಕಡೆ ನಾವು ಗಮನಿಸ್ತಾ ಹೋದಂತೆ ಇರಾನ್ಗೆ ಬೆಂಬಲಿತ ಹಮಾಸ್ ಉಗ್ರರು ಕೂಡ, ಬಂಡುಕೋರರು ಈ ಸಂದರ್ಭದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಕಡೆಗೆ ತನ್ನ ಗುರಿಯನ್ನು ನೆಟ್ಟಿರುವಂಥದ್ದು. ಹಾಗಾಗಿ ಕದನ ಮತ್ತಷ್ಟು ಅಥವಾ ಯುದ್ಧ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆಗಳೇ ಕಂಡು ಬರ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿನ ಅಮೆರಿಕ ಮಿತ್ರರ ಆರ್ಥಿಕತೆಯ ಮೇಲೆಯೇ ಇರಾನ್ ದಾಳಿಯನ್ನು ನಡೆಸಲಿಕ್ಕೆ ಮುಂದಾಗಿದ್ದರೆ, ಮತ್ತೊಂದು ಕಡೆ ಇರಾನ್ ಹಾಗೂ ಬಂಡುಕೋರರಿಂದ ಸತತ ದಾಳಿ ನಡೀತಾ ಇರುವಂಥದ್ದು ಕೂಡ ಗಮನಿಸಬಹುದಾಗಿದೆ. ಇರಾನ್ ಮೇಲೆ ಅಮೆರಿಕ ತೀಕ್ಷ್ಣ ದಾಳಿಯನ್ನು ನಡೆಸ್ತಾ ಇದ್ದರೆ, ಮತ್ತೊಂದು ಕಡೆ ವಿಮಾನ ನಾಶ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲೂ ಕೂಡ ಇರಾನ್ ಮುಂದಾಗಿರುವಂಥದ್ದು. ಉಗ್ರ ಬೇಟೆಗೆ ಲೆಬನಾನ್ಗೆ ಈಗ ಇಸ್ರೇಲ್ ನುಗ್ಗಿದ್ದು, ಹಮಾಸ್ ಉಗ್ರರನ್ನು ಬೇಟೆಯಾಡಲಿಕ್ಕೆ, ಬಂಡುಕೋರರನ್ನು ಸದೆಬಡಿಯೋದಕ್ಕೆ ಮುಂದಾಗಿರುವಂಥದ್ದನ್ನು ಕಾಣಬಹುದಾಗಿದೆ. ಸದ್ಯದ ಪರಿಸ್ಥಿತಿ ನಾವು ಗಮನಿಸ್ತಾ ಹೋಗಬಹುದು. 3 ವಿಂಡೋಸಲ್ಲೂ ನಿಮಗೆ ತೋರಿಸ್ತಾ ಹೋಗ್ತೀವಿ ಅಲ್ಲಿನ ಪರಿಸ್ಥಿತಿ ಎಷ್ಟು ಭೀಕರವಾಗಿದೆ ಅಂತ. ಸುದೀರ್ಘ ಕದನಕ್ಕೆ ಅಮೆರಿಕ ಇಸ್ರೇಲ್ ಸಜ್ಜಾಗಿದ್ದರೆ, ಇರಾನ್ ಇದಕ್ಕೆ ತಕ್ಕ ಪ್ರತ್ಯುತ್ತರ ನೀಡುವ ಒಂದು ಎದೆಗಾರಿಕೆಯನ್ನು ತೋರಿಸ್ತಾ ಇರುವಂಥದ್ದು. ಆದರೆ ಈ 3 ವಿಂಡೋಸಲ್ಲಿ ನಾವು ನೋಡ್ತಾ ಹೋದರೆ, ಒಂದು ಕಡೆ
ನಾವು ನಿನ್ನೆ ಒಂದಷ್ಟು ಅಪ್ಡೇಟ್ಸ್ ಮಾಹಿತಿಯನ್ನು ಕೂಡ ನೋಡ್ತಾ ಹೋದರೆ ಇಸ್ರೇಲ್ನ ನೆತನ್ಯಾಹು ಆಡಳಿತ ಕಚೇರಿಯನ್ನೇ ಇರಾನ್ ಧ್ವಂಸಗೊಳಿಸಿದ್ದೂ ಇದೆ, ಆಡಳಿತ ಕಚೇರಿಯನ್ನು. ಸೊ ಇದರ ನಡುವೆ ಇರಾನ್ ನೆತನ್ಯಾಹು ಅಥವಾ ಖಮೇನಿ ಹತ್ಯೆಗೆ ಪ್ರತೀಕಾರವಾಗಿ ನೆತನ್ಯಾಹು ಅವರನ್ನು ಕೂಡ ಈ ವೇಳೆ ಅವರು ಅಡಗಿರುವಂಥ ತಾಣಗಳನ್ನು ಶೋಧಿಸ್ತಾ ಇರುವಂಥದ್ದು, ಎಲ್ಲಿ ಅಡಗಿದ್ದಾರೆ ಅನ್ನುವಂಥದ್ದು. ಆ ಒಂದು ನಿಟ್ಟಲ್ಲಿ ಕೂಡ ಯುದ್ಧದ ಒಂದು ಭಾಗವಾಗಿ ಇರಾನ್ ತನ್ನ ಸಂಘರ್ಷವನ್ನು ತೀವ್ರಗೊಳಿಸಿರುವಂಥದ್ದನ್ನು ಕಾಣಬಹುದಾಗಿದೆ. 3 ವಿಂಡೋಸ್ನಲ್ಲಿ ನಾವು ಗಮನಿಸ್ತಾ ಹೋದರೂ ಕೂಡ ರಾಕೆಟ್ಗಳು ಕ್ಷಿಪಣಿ ದಾಳಿಯನ್ನು ನಡೆಸಿದ ಪರಿಣಾಮ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಕಾಣಬಹುದು. ದಟ್ಟ ಹೊಗೆ ಮುಗಿಲೆತ್ತರಕ್ಕೆ ಹಾರಿದರೆ ಮತ್ತೊಂದು ಕಡೆ ರಾಕೆಟ್ಗಳು ಉಡಾವಣೆ ಮಾಡ್ತಾ ಇರುವಂತಹ ಬಾಂಬ್ಗಳು ಅಥವಾ ರಾಕೆಟ್ಗಳಿಂದ ಉಡಾಯಿಸಲಾಗ್ತಾ ಇರುವಂಥ ಬಾಂಬ್ಗಳಿಂದ ಆಗ್ತಾ ಇರುವಂಥ ಅನಾಹುತಗಳು ಅಪಾರ ಸಾವು ನೋವಿಗೆ ಕಾರಣವಾಗ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.